ಬರ್ತಾ ನಾನು ನಿನ್ನ ನಿಮಿಷ ಚಿಲ್ಲರೆ ₹1 ಕೇಳ್ತಾ ಇದ್ದೀನಿ ನಿಮಗೆ ₹1 $50 ಕರೆಕ್ಟಾಗಿ ಮಾತಾಡಿ ಯಾರು ಅವಾಜ್ ಆಗ್ತಾ ಇರೋದೇ ನೀವು ನಾನು ನಿನ್ನ ಹತ್ರ ಏನು ಅವಾಜ್ ಆಗ್ತಾವಲ್ಲ ಏನಕ್ಕೆ ಅವಾಜ್ ಮತ್ತೆ ಏನು ಅವಾಜ್ ಆಗ್ತಾ ಇದೆಯಾ ಯಾರು ನಾನು ಚೇಂಜ್ ಕೈಯಲ್ಲಿ ಇಟ್ಕೊಂಡು ₹30 ಇಲ್ವಾ ಅಲ್ಲಿ ಕೈಯಲ್ಲಿ ನನಗೆ ಕೊಡೋನ್ಗೆ ಏನು ಕೊಡೋಣ ಚೇಂಜ್ ಆದ್ರೆ ಕೊಡೋಣ ಯಾರು ಕೊಟ್ಟವ್ರಿಗೆ ಯಾರು ಕೊಡೋರ್ಗೆ ಇಳಿಯೋರ್ಗೆ ನಾನು ಕಲ್ಕೊಟ್ಟಿದ್ದೀನಿ ಕರೆಕ್ಟಾಗಿ ಮಾತಾಡಿ ಏನು ಮಾತಾಡ್ತಾ ಇದ್ಯಾ ನೋಡಿ ಸಾಯಿ ಮೋಟರ್ಸ್ದು ಬಿಲ್ ನೋಡಿ ಇಲ್ಲ ಟೋಟಲಿ ₹4,000 ಹತ್ತತ್ರ ನೋಡಿರಿ ₹3,944 GST ಬಿಲ್ ಮಾಡವ್ರೆ ಸಾಯಿ ಹೀರೋ ಇಲ್ಲಿ ನೋಡ್ತಾ ಇರ್ಬೋದು ಅಡ್ರೆಸ್ಸು. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇವತ್ತು ನಾನು ಗಾಡಿನ ಸರ್ವೀಸಿಗೆ ಬಿಟ್ಟಿದ್ದೆ ನಿನ್ನೆ, ಅದನ್ನು ಇವಾಗ ಸರ್ವೀಸಿಂದ ತೊಗೊಂಬರಕ್ಕೆ ಹೋಗ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಒಂದು ಪಾರ್ಸಲ್ ಬಂದೈತೆ. ಸೊ ಗಾಡಿದೆ ಒಂದು ಐಟಮ್ ಇದು. ಸೊ ಇದು ಪ್ರೋ ಟೈಪ್ ಇರೋದು ನೋಡಿರಿ, ಇದು ಫೋಮು ಇದೊಂದು ಒಂದೈತೆ. ಇದು ₹300. ಯಪ್ಪ ಏನು ಎಷ್ಟೊಂದು ಕಾಸ್ಟ್ಲಿ ಐತೆ ಅಂದರೆ ನೋಡಿರಿ, ₹300 ಬಂದು ಹಾಕೋಣ ಗಾಡಿಗೆ. ಸೊ ಇವಾಗ ಇದು ಅನ್ಬಾಕ್ಸ್ ಮಾಡಾಯಿತು. ಬನ್ನಿ, ನಾವು ನಂದು ಎಕ್ಸ್ಪಲ್ಸ್ ರ್ಯಾಲಿ ಎಡಿಷನ್ನು ಬನಶಂಕರಿಯ ಸಾಯಿ ಮೋಟರ್ಸ್ನಲ್ಲಿ ಬಿಟ್ಟಿದ್ದೀನಿ ಸರ್ವೀಸ್ಗೆ. 3 ದಿನದಿಂದ ತುಮಕೂರು ಸಾಯಿ ಮೋಟರ್ಸಲ್ಲಿ ಬಿಟ್ಟಿದ್ದೆ. ಸೊ ಏನಾಗಿತ್ತು ಅಂತಂದರೆ, ಸರ್ವೀಸ್ ಮಾಡಿ 3 ದಿನಕ್ಕೇ ಗಾಡಿ ಪೂರಾ ಖರಾಬ್ ಸೌಂಡ್ ಬರ್ತಾಯಿತ್ತು. ನಾನು ಅದೇನು ಪ್ರಾಬ್ಲಮ್ ಅಂತ ಬಿಟ್ಟಿದ್ದೆ ತುಮಕೂರಿಗೆ, ಅದೇ ಪ್ರಾಬ್ಲಮ್ಮು ರಿಪೀಟ್ ಆಗಿತ್ತು. ಸೊ ತುಂಬ ಅಂದರೆ ತುಂಬ ಹಿಡ್ಕೊಂಬಿಡೋದು ಗಾಡಿ. ಇಂಜಿನ್ ಸೀಸ್ ಆದರೆ ಯಾವ ಥರ ಆಗುತ್ತೆ ಆ ಥರ ಬರ್ತಾಯಿತ್ತು. ಕ್ಲಚ್ ಪ್ಲೇಟ್ ಪ್ರಾಬ್ಲಮ್ ಅಂತ ಹೇಳಿದ್ರು. ಆಮೇಲೆ ಕ್ಲಚ್ ಚೇಂಜ್ ಮಾಡಿಸಿದ್ದೆ ನಾನು ಹುಬ್ಳಿಯಲ್ಲಿ. ಒಂದು ವಾರಕ್ಕೆಲ್ಲ ತಿರ್ಗಾ ಇಲ್ಲಿ ತುಮಕೂರಿಗೆ ಬಿಟ್ಟಿದ್ದೀನಿ. ತುಮಕೂರು ರೆಡಿ ಮಾಡಿಕೊಟ್ಟವ್ರೆ. ತಿರ್ಗಾ ಪ್ರಾಬ್ಲಮ್ ಅಂದ್ಬಿಟ್ಟು 3 ದಿನಕ್ಕೆ ಪ್ರಾಬ್ಲಮ್ ಬಂದು 150 ಕಿಲೋಮೀಟ್ರಿಗೆ ಪ್ರಾಬ್ಲಮ್ ಬಂದೈತೆ ಕ್ಲಚ್ ಪ್ಲೇಟ್ ಅಂತಂದ್ಬಿಟ್ಟು ತಿರ್ಗಾ ಸರ್ವಿಸ್ ಬಿಟ್ಟು ಬಂದಿದ್ದೀನಿ ನಿನ್ನೆ. ಸೊ ಇವಾಗ ಅದನ್ನು ಈಸ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ಸೊ ಯಾವ ಥರ ಸರ್ವಿಸ್ ಮಾಡವ್ರೆ, ಗಾಡಿ ಕಂಡೀಷನ್ ಯಾವ ಥರ ಐತೆ, ಸೊ ಎಲ್ಲ ಓಡಿಸ್ಬಿಟ್ಟು ಟ್ರಯಲ್ ಮಾಡಿ ಮತ್ತೊಂದು ರೈಡ್ಗೆ ಹೋಗೋಕ್ಕೂ ಮುಂಚೆ ಎಲ್ಲ ಚೆಕ್ ಮಾಡ್ಕೊಂಡು ಹೋಗೋಣ ಅಂತ ಇವಾಗ ಗಾಡಿ ತೊಗೊಬರಕ್ಕೆ ಹೋಗ್ತಾಯಿದ್ದೀನಿ. ಸೊ ಹೋಗೋಕ್ಕೂ ಮುಂಚೆ ನೋಡಿರಿ, ಇಲ್ಲಿ ಮನೆಯಿಂದ ಹೊರಗಡೆ ಬಂದು ಡೋರ್ ಹಾಕ್ತಾಯಿದ್ದಂಗೆ ಮಳೆ ಜೋರು ಅಂತ ಬಂದ್ಬಿಡ್ತು. ಸೊ ಬೆಂಗಳೂರಲ್ಲಿ 3 ದಿನದಿಂದ ಮಳೆ ಬರ್ತೈತೆ. ಮಧ್ಯಾಹ್ನ ಟೈಮಲ್ಲಿ ಕರೆಕ್ಟಾಗಿ ಇದೇ ಟೈಮಲ್ಲಿ ಒಂದು 3:30-4 ಗಂಟೆ ಹಿಂಗೆ ಮಳೆ ಬರ್ತದೆ 1 ಅವರು. ಸೊ ಇವಾಗ ಮಳೆಗಾಲ ಶುರು ಆಗ್ತಾ ಬರ್ತಾ ಇದೆ. ಸೊ ಇದೆಲ್ಲ ಇನ್ನೂ ಬಿಗಿನಿಂಗು. ಇನ್ನೊಂದು ತಿಂಗಳು ಅಂದ್ಕೊತೀನಿ, ಜೂನ್ ಮೇಲೆ ಮಳೆ ಜಸ್ಟ್ ಶುರು ಆಗುತ್ತಲ್ಲ. ಸೊ ಇವಾಗ ಬಿಗಿನಿಂಗಲ್ಲಿ ಐತೆ. 1 ಅವರು ಬಂದು ಹೋಯ್ತೈತೆ. ಸೊ ಬನ್ನಿ ಇವಾಗ ನಮ್ಮ ಗಾಡಿನ ತಗೊಬರೋಕ್ಕೆ ಹೋಗೋಣ. ಸೊ ಹೆಂಗೆ ಹೋಗೋಣ ಅಂತಂದರೆ, ಇವಾಗ ಬಸ್ಸಲ್ಲಿ ಹೋಗೋದು. ಸೊ ಇವಾಗ ಬಸ್ ಸ್ಟಾಪಲ್ಲಿ ಹೋಗಿ ಬಸ್ ಎತ್ಕೊಂಡು ಬನಶಂಕರಿಯ ಶ್ರೀ ಸಾಯಿ ಹೀರೋ, ಸೊ ಅವ್ರ ಹತ್ರ ಗಾಡಿ ಬಿಟ್ಟಿದ್ದೀನಿ. ಬನ್ನಿ, ಏನು ಮಾಡೋರು ಗೊತ್ತಿಲ್ಲ. ಆಲ್ರೆಡಿ ಕ್ಲಚ್ ಪ್ಲೇಟೆಲ್ಲ ಚೇಂಜ್ ಮಾಡಿಸ್ಬಿಟ್ಟು 3,000 ಬಿಲ್ ಹಾಕ್ಬಿಟ್ಟು 3 ಚಿಲ್ಲರೆ ಬಿಲ್ ಹಾಕ್ಬಿಟ್ಟು ನನಗೆ ವಾಟ್ಸಪ್ ಮಾಡಿಬಿಟ್ಟವ್ರೆ. ಸೊ ಇವಾಗ ರಿಂಗ್ ರೋಡ್ನಲ್ಲಿದ್ದೀನಿ. ನಮ್ಮ ಮನೆ ಹತ್ರನೇ ಇರೋದು ಇದು ರಿಂಗ್ ರೋಡ್. ತುಂಬ ನಮ್ಮ ಮನೆ ಅದು ನೋಡಿ, ಆ ಕಡೆ ಆ ರೋಡಲ್ಲಿ ನಮ್ಮ ಮನೆ, ಇಲ್ಲೇ ರಿಂಗ್ ರೋಡ್ ಇರೋದು. ಲೆಗ್ಗೆರೆ ಬ್ರಿಡ್ಜ್ ಅಂತಾರೆ ಇದನ್ನು. ಸೊ ಫೇಮಸ್ಸು ಬಸ್ಸು ಇಲ್ಲೇ ನಿಂತ್ಕೊಳ್ಳುತ್ತೆ. ಇವಾಗ ಬಸ್ ಬಂದರೆ ಬಸ್ಸಲ್ಲಿ, ಇಲ್ಲಾಂದರೆ ಯಾವ್ದಾದ್ರು ವೆಹಿಕಲ್ ಡ್ರಾಪ್ ಕೊಡ್ತೀನಿ ಅಂದರೆ ಡ್ರಾಪ್ ಹಾಕ್ಕೊಂಡು ಹೋಗ್ತೀನಿ. ಫೈನಲಿ ಬನಶಂಕರಿ ಡೈರೆಕ್ಟ್ ಬಸ್ ಸಿಗಿದೆ. ಸೊ ಇಲ್ಲಿಂದ ಬನಶಂಕರಿಯ ಸಾಯಿ ಹೀರೋಸ್ ಹೋಗೋಣ. ತುಂಬ ದಿನ ಆಯಿತು ಬಸ್ ಕೊಡೋದಲ್ಲ. ಈ ಸರ್ವಿಸ್ ಬಿಡೋಕ್ಕಂತಲೇ ಹೋಯ್ತು. ಬನಶಂಕರಿ ಇಟ್ಟು ಮಾಡು ಸ್ಟಾಪ್ ನೋಡಿ ಸ್ಟಾಪ್ ನೋಡಿ ಹೋಗೋಣ. ಇನ್ನೆಲ್ಲ ಹೋಗುತ್ತೆ ಬನಶಂಕರಿ. 20 ರೂಪಾಯಿ ಅಲ್ವಾ? 20 ರೂಪಾಯಿ ಅಲ್ವಾ? ಬನಶಂಕರಿಗೆ 25 ಅಲ್ಲ. ನಾನು ಲಾಸ್ಟ್ ಟೈಮ್ ಬಂದಿದ್ದೇನೆ. ಅಲ್ಲಿ ಸಾಯಿ ಮೋಟರ್ಸ್ ಇದೆ ಗೊತ್ತಾ, ಹೀರೋ ಶೋರೂಮು. ಯಾವ ಏರಿಯಾ ಹೇಳ್ತಾರೆ ನನಗೆ. ಅದು ಹೀರೋ ಮೋಟರ್ ಅದು 9 ಆದಮೇಲೆ 2ನೇ ಸ್ಟಾಪ್. ವೀರಭದ್ರನಗರ ಸಿಗ್ನಲ್ ಆದಮೇಲೆ 2ನೇ ಸ್ಟಾಪ್. ಸಿಗ್ನಲ್ ಆದಮೇಲೆ 2ನೇ ಸ್ಟಾಪ್. ಕತ್ರಿಗೆ ಹೋಗ್ತಾ ಇದ್ದೀನಲ್ಲ ಗಾಡಿನಲ್ಲಿ. 20 ರೂಪಾಯಿ ಚೇಂಜ್ ಅಲ್ಲಿಂದ ತಗೊಂಬರೋದು ನಾವು. ಕಂಡಕ್ಟರ್ ಎಲ್ಲಿಂದ ತರ್ತಲ್ಲಿ ನೀವು ತರಬೇಕು. ನೀವು ತರಬೇಕಂದ್ರೆ ನೀವು ಬಸ್ ಓಡಾಡೋದು, ನೀವು ಟ್ರಾವೆಲ್ ಮಾಡಬೇಕು. ಕಂಡಕ್ಟರ್ ಗಾಡಿ ಇದೆ.
ಏನು 20 ರೂಪಾಯಿ ತಗೊಂಬರಲ್ಲ ನಾನು. ಒಂದ್ ನಿಮಿಷ ಇರ್ರಿ, ಚಿಲ್ಲರೆ 1 ರೂಪಾಯಿ 2 ರೂಪಾಯಿ ಕೇಳ್ತಾ ಇದ್ದೀನಿ ನಿಮ್ಗೆ. 1 ರೂಪಾಯಿ 2 ರೂಪಾಯಿ 1 ರೂಪಾಯಿ 2 ರೂಪಾಯಿ ಅಲ್ಲ 50 ರೂಪಾಯಿ ಕರೆಕ್ಟಾಗಿ ಮಾತಾಡಿ. ಯಾರು ಅವಸ್ ಆಗ್ತಾರದೇ ನೀವು? ನಾನು ನಿನ್ನ ಹತ್ರ ಏನೋ ಅವಶ್ಯಕತೆವಲ್ಲ ಏನಕ್ಕೆ ಅವಸ್ ಆಗ್ತಾ ಮತ್ತೆ ಏನೋ ಅವಶ್ಯಕತೆ ಯಾರು ನಾನು 50 ರೂಪಾಯಿ ಟಿಕೆಟ್, 50 ರೂಪಾಯಿಗೆ 30 ರೂಪಾಯಿ ಚೇಂಜ್ ಚೇಂಜ್ ಕೈಯಲ್ಲಿ ಇಟ್ಕೊಂಡ್ರೆ 30 ರೂಪಾಯಿ ಇಲ್ವಾ ಅಲ್ಲಿ ಕೈಯಲ್ಲಿ? ಅಲ್ಲಿ ಇಲ್ವಾ ಅಲ್ಲಿ? ನಾನು ಕೊಡೋನ್ಗೆ ಏನು ಕೊಡೋಣ ಚೇಂಜ್ ಅಲ್ಲಿ ಕೊಡೋಣ ಯಾರು ಕೊಟ್ಟವ್ರಿಗೆ? ಯಾರು ಇಲ್ಲಿ ಕೊಡೋರ್ಗೆ ಇಳಿಯೋರ್ಗೆ ನಾನೇನ್ ನಾನು ಕಲ್ಕೊಟ್ಟಿದ್ದೀನಿ. ಕರೆಕ್ಟಾಗಿ ಮಾತಾಡಿ. ಏನ್ ಮಾತಾಡ್ತಾ ಇದ್ಯಾ? ಯಾಕೆ ಹೆಂಗೈತೆ ಮೈಗೆ? ಏನ್ ಮಾಡ್ತೀಯಾ? ಗೌರ್ಮೆಂಟ್ ಎಂಪ್ಲಾಯ್ ನೀವು ಕರೆಕ್ಟಾಗಿ ಮಾತಾಡೋದು. ಮಾತಾಡ್ತಾ ಇದ್ದೆ ಕರೆಕ್ಟಾಗಿ ಮಾತಾಡಲ್ಲ. ಕೆಲಸ ಡಿಸ್ಮಿಸ್ ಸ್ಟೇಟ್ಮೆಂಟ್ ಆಗ್ಬಿಟ್ಟು ನೀನು ದುಡ್ಕೊಳ್ಳಿ. ನೀನ್ ಕುತ್ಕೊಂಡು ಕರೆಕ್ಟಾಗಿ ನಾನ್ ಚೇಂಜ್ ಕೊಡೋರು ಕೊಡ್ಬೇಕಲ್ಲಪ್ಪ. ನೀನ್ ಇಳಿಯ ಗಂಟನ ನಾನೆಲ್ಲ ಚೇಂಜ್ ಕೊಡ್ಲಿ. ನಿನ್ಗಿಂತ ಹಿಂದೆ ಮುಂದೆ ಗೆಳಿತಾನೆ ಅವ್ನಿಗೇನ್ ಕೊಡ್ಲಿ ನಾನು? ಯಾರು ಈಗ ಅವ್ನು ನಿನ್ಗಿಂತ ಮುಂದೆ ಗೆಳಿತಾನೆ ಅವ್ನಿಗೇನ್ ತಗೊಳ್ರಿ. ತಗೊಳ್ರಿ ರೀ, ತಗೊಂಡ್ರಿ ಪರ್ಸಲ್ ಐತೆ ಚೇಂಜ್. ಮತ್ತೆ 50 ರೂಪಾಯಿ ತಂದಿರ್ತೀವಿ. ಅದೇಳ್ರಿ ಚೇಂಜ್ 1 ರೂಪಾಯಿ 2 ರೂಪಾಯಿ ಅಂತಂದ್ರೆ ಓಕೆ. ಏನು 30 ರೂಪಾಯಿ ಕೊಡಲ್ಲ 50 ರೂಪಾಯಿ ಚೇಂಜ್ಗೆ? ಏನ್ ಹೇಳಿ? ಏನ್ ಹೇಳಿ? ಏನ್ ಹೇಳ್ರಿ? ನಾನೇನ್ ಹೇಳ್ತಲ್ಲ. ನನ್ನ ಹತ್ರ ಕೇಳ್ಬೇಡ. ನಾನು ಕೊಟ್ಟಿದ್ದೀನ, ನಾನು ಕೊಡುವಾಗ ಚೇಂಜ್ ಸರ್ ಅಲ್ಲಿ ಕೊಡ್ತೀವಿ ನಾವು ಚೇಂಜ್ ಅಂತ ಹೇಳು. ನೀನ್ ಬರ್ಕೊಂತೀಯ ಅಂತ ಕೇಳ್ತಾ ಇಲ್ಲ ನಾನು. ನಿಮಿಷ ಇರೋ, ಕರೆಕ್ಟ್ ಆಗಿ ಮಾತಾಡೋ. ಕರೆಕ್ಟಾಗಿ ಮಾತಾಡು. ಕರೆಕ್ಟಾಗಿ ಮಾತಾಡ್ತಾ ಇಲ್ಲ. ನೀನು ದುರಾಂಕರದಲ್ಲಿ ಮಾತಾಡಿದ್ದು ನಾನಲ್ಲ. ದುರಾಂಕರದಲ್ಲಿ ಮಾತಾಡಿ ನೀನು ನಾನಲ್ಲ. ದುರಾಂಕರದಲ್ಲಿ ಮಾತಾಡಿ ನಾನು ನೀನು ಇಲ್ಲೇ ರೆಕಾರ್ಡ್ ಐತೆ. ನಿಂದೇನದ ನೀನ್ ಮಾಡ್ಕೊ, ನಂದೇನದ ನಾನ್ ಮಾಡ್ತಾ ಇದ್ದೀನಿ. ಕೇಳಿದೆ ಚೇಂಜ್ ಇಲ್ಲ ತಾನೆ ಬರ್ಕೊಟ್ಟಿದ್ದೀನಿ. ಬರ್ಕೊಂಡ್ ಕೊಡ್ಬೇಕು. ಅದು ಬಿಟ್ಟು ಬೇಕು. ನಾನೆಲ್ಲಿ ತರೋಣ ಅಂದ್ರೆ ಪ್ರಯಾಣಿಕರು ಕೊಡ್ತೀನಿ ಅಂತ ಹೇಳಲ್ವಾ? ಕೊಡಕ್ಕಾಗಲ್ವಾ ನಿಮ್ಗೆ? ಕೊಟ್ಟಿಲ್ಲ ಅಂದ್ರೆ ಬರ್ಕೊಟ್ಟಿದ್ರಲ್ಲ ಅದೇಳು ಸರ್. ಮಾತಾಡ್ತಾ ಇದೆಯಾ? ಚೇಂಜ್ ಯಾಕೆ ಮಾತಾಡ್ತೀಯ? ಮತ್ತೆ ಜಾಸ್ತಿ ಮಾತಾಡ್ಬೇಡ ನೀನು. ವಿಡಿಯೋನ ಸೊ ಇವಾಗ ಬಸ್ಗಳಲ್ಲಿ ಏನಾಗ್ಬಿಟ್ಟೈತೆ ಅಂದರೆ 50 ರೂಪಾಯಿ ಚೇಂಜ್ 50 ರೂಪಾಯಿ ನಮ್ಮ ಹತ್ರ ಇರೋ ಚಿಲ್ಲರೆ ಕೊಟ್ಟರೆ 20 ರೂಪಾಯಿ ಟಿಕೆಟಿಗೆ 30 ರೂಪಾಯಿ ಚೇಂಜ್ ಇಲ್ಲ ಅಂತಾರೆ. ಸೊ ಲಾಸ್ಟ್ ಸ್ಟಾಪಲ್ಲಿ ಕೊಡ್ತೀನಿ ಅಂತ ಹೇಳೋದು ಅವರು. ಚೇಂಜ್ ಕೊಡಿಲ್ಲ ಬರ್ಬಿಟ್ಟು ಕೊಡ್ತೀವಿ ಅಂತ. ಲಾಸ್ಟ್ ಸ್ಟಾಪಲ್ಲಿ ಏನಾರು ಮರ್ದೋಗ್ಬಿಟ್ರೆ 30 ರೂಪಾಯಿ ಹೋಯ್ತು. ಸೊ ಅದೆಲ್ಲ ಒಂದೊಂದು ರೀಸನು. ಅದೆಲ್ಲ ರೀಸನ್ ಅವ್ರುಗಳು ಹೆಂಗೆ ಗೊತ್ತಾ, ಬೇಕು ಅಂತ ಗಲಾಟೆಗಳು ಮಾಡೋದು. ಸೊ ಸುಮ್ಮನೆ ಕಿರಿಗಳು ಮಾಡೋದು. ಸೊ ನಾನು ಬರೀ 50 ರೂಪಾಯಿ ಚೇಂಜ್ ಕೊಡ್ತಾ ಇದ್ದಂಗೆ ನಾನು ಚೇಂಜ್ ಕೇಳಲಿಲ್ಲ. ನಾನು ಚೇಂಜ್ ಕೇಳಿದ್ರು ನಾನು ನಿಮ್ಮ ಹತ್ರ ಇಲ್ವೇನ್ರಿ ಇದೆ. ಸೊ ನನ್ನ ಹತ್ರ ಇಲ್ಲಪ್ಪ, ನಿಮ್ಗೆ ಲಾಸ್ಟ್ ಸ್ಟಾಪಲ್ಲಿ ಕೊಡ್ತೀನಿ ಬರ್ಬಿಟ್ಟು ಅಂತ ಅಂದಿದ್ರೆ ಮುಗಿದೋಯ್ತು. ಚೇಂಜ್ ಕೇಳೋದು ನಾನು ಚೇಂಜ್ ಕೇಳಿಲ್ಲ. 50 ರೂಪಾಯಿ ಕೊಟ್ಟಿದ್ದೀನಿ, ಟಿಕೆಟ್ ಕೇಳಿದ್ದೀನಿ. ಚೇಂಜ್ ಕೊಡುವಂಥ ಜೋರಾಗಿ ಮಾತಾಡ್ದೆ. ಕೊಟ್ಟೆ, ಚೇಂಜ್ ಕೇಳಿದೆ. ಸೊ ಚೇಂಜ್ ಕೊಡೋಣ ಅಂತಂದರು. ಬರ್ದು ಕೊಟ್ಟ ಕೈ ಇಸ್ಕೊಂಡೆ. ನಿಮ್ಮ ಹತ್ರ ಇಲ್ವಾ ಚೇಂಜ್ ಅಂತ ಕೇಳಿದೆ. 30 ರೂಪಾಯಿ 30-40 ರೂಪಾಯಿ ಕೈಯಲ್ಲೇ ಚೇಂಜ್ ಇಟ್ಕೊಂಡಿದ್ದಾರೆ. ಸೊ ನಿಮಗೂ ಮುಂಚೆ ಇರೋರು ಕೊಡ್ತೀನಿ ಅಂದರೆ ಅಷ್ಟೇ. ಲಾಸ್ಟ್ ಸ್ಟಾಪಲ್ಲಿ ಕೊಡ್ತೀನಿ ಅಂದರೆ ಮುಗಿದೋಯ್ತು. ಅದು ಬಿಟ್ಬಿಟ್ಟು ನೀನು ತರಬೇಕು ಚೇಂಜು, ನೀನು ತರಬೇಕು, ಬಸ್ಸತ್ತಲ್ವ ನೀನು, ಬಸ್ಸಲ್ಲಿ ಓಡಾಡೋಲ್ವ ನೀನು, ಇವೆಲ್ಲ ಗಾಂಚಲಿ ಮಾತಾಡೋದು. ಸೊ ಸ್ಟಾಪ್ ಬಂದು ಕಂಡಕ್ಟ್ರು ಯಾರು ಒಳಗಡೆ ಬರೋದಿಲ್ಲ ಸಾಹೇಬರು. ಅಲ್ಪ ಅವ್ರ ಪಾಳ ಅವ್ರು ಎಲ್ಬೇಕಲ್ಲಿ ನಿಂತ್ಕೊಂಡ್ಬಿಡೋದು. ಅವ್ರು ಅವ್ರಿಗೆ ಬಂದು ನಾವು ಹೇಳಿ. ಓಕೆ ಸ್ನೇಹಿತರೆ, ಫೈನಲಿ ಈ ಕತ್ರಿಗುಪ್ಪೆಯ ಹತ್ರ ಇದ್ದೀನಿ. ಸೊ
ಇಲ್ಲಿಂದ ಒಂದು 2-3 ಸ್ಟಾಪ್ ಆದಮೇಲೆ ಹೀರೋದು ಇದು ಬರುತ್ತೆ. ನೆಕ್ಸ್ಟ್ ರೋಡು ಹೀರೋ ಸಾಯಿದು. ಸೊ ಏನು ಗಾಂಚಲಿಗಳು ನೋಡಿರಿ, ಬಸ್ನೇರು ಯಶವಂತಪುರ BMTC ಡೈರೆಕ್ಟ್ ಡಿಪೋಯಿಂದ ಬನಶಂಕರಿಗೆ ಬರೋ ಗಾಡಿ ಇದು. ಬೇಜಾನ್ ಗಾಡಿ ನಂಬರ್ ನೋಡಿ 9297 K01 F9297. ಸೊ ನೋಡ್ಕೊಂಡ್ರಾ. ಸೊ ಇವ್ರದ್ದೆಲ್ಲ ಹೆಂಗಿರ್ತಾವೆ ಗಾಂಚಲಿಗಳು ಅಂತಂದರೆ, ದುಡ್ಡು ನಾವು ಕೊಟ್ಟಿರ್ತೀವಿ, ಕೈಯಲ್ಲಿ ಚೇಂಜ್ ಇದ್ದರೂ ಚೇಂಜ್ ಇಲ್ಲ ಅನ್ನೋದು ಇನ್ನೊಬ್ಬ ಕಸ್ಟಮರ್ ಬರ್ತಾನೆ, ಅವ್ನಿಗೇನು ಕೊಡಲಿ, ಹಂಗಾರೆ ನಾನು ಯಾರು ಹಂಗದೆ, ನಾನು ಪ್ಯಾಸೆಂಜರ್ ಅಲ್ವಾ. ಇನ್ನೊಬ್ಬ ಪ್ಯಾಸೆಂಜರ್ ಬಗ್ಗೆ ಯೋಚನೆ ಮಾಡೋದು, ಅವ್ರು ಕೂತ್ಕೊಂಡು ಅದಕ್ಕೆ ಪ್ರಸಂಗತನ ಮಾತಾಡೋದು, ಗಾಂಚಲಿ ಮಾಡೋದು, ಬೇಕು ಅಂತ ಗಲಾಟೆ ಹೊಡೆ ಶುರು ಮಾಡೋದಕ್ಕೆ, ಕ್ಯಾಮ್ರಾ ನೋಡಿದ ತಕ್ಷಣ ಏನೋ ಒಂಥರ ತೋರಿಸ್ಕೊಳ್ಳೋದಕ್ಕೆ, ಯಾರ ಹತ್ರನಾದ್ರು ಬಂದು ಏನೋ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ. ಸೊ ಈ ಥರ ಮಾಡೋಕ್ಕೆ ಬಂದ್ಬಿಡ್ತಾರೆ ದೊಡ್ಡದಾಗೆ. ಸೊ ಇದನ್ನೆಲ್ಲ ಹಾಕೋ ಅವಶ್ಯಕತೆ ಏನಿಲ್ಲ ನಮಗೆ. ಸುಮ್ಮನೆ ಏನೋ ಒಂದು ಕಿರಿಕ್ ಮಾಡಬೇಕು, ಇವ್ರ ಜೊತೆ ಮಾಡ್ಬೇಕು ನಾವು ಆ ಥರ. ಅವ್ರ ಜೊತೆ ಮಾತಾಡೋ ಅವಶ್ಯಕತೆ ಇರೋಲ್ಲ. ನಾವು 50 ರೂಪಾಯಿ ಕೊಟ್ಟರೆ, ನನ್ನ ಪರ್ಸಲ್ಲಿ 55 ರೂಪಾಯಿ ತಂದಿರೋದು, 50 ರೂಪಾಯಿ ಕೊಟ್ಟರೆ ಚೇಂಜ್ ಕೊಡ್ಬೇಕು ತಾನೆ. ಕೈಯಲ್ಲಿ ಚೇಂಜ್ ಇದ್ರೂ ಕೊಡದೆ ಕ್ಯಾನ್ಸಲ್ ಮಾಡೋದು ಸುಮ್ಮನೆ ಬೇಕಂತಾನೆ. ಸೊ ಇವಾಗ ಲಾಸ್ಟ್ ಸ್ಟಾಪಲ್ಲಿ 30 ರೂಪಾಯಿ ಕೊಟ್ಟ, 30 ರೂಪಾಯಿ ಕೈಯಲ್ಲಿ ಇತ್ತು. ಸೊ ಅದಾದಮೇಲೆ ಸೆಂಟ್ರಲ್ಲಿ ಎಲ್ಲ ಕಡೆ 4 ರೂಪಾಯಿ ಎಲ್ಲ ಕೈಯಲ್ಲಿ ದುಡ್ಡಿದ್ರೂ ಕೊಡದೆ ನಾನೇ ಹೋಗಿ ಇಸ್ಕೋಬೇಕು. ಅವ್ನ ಫ್ರೆಂಡಲ್ಲಿ ಕೂತ್ಕೋಬೇಕು, ನಾವು ಹೋಗಿ ಇಸ್ಕೊಬರ್ಬೇಕು. ನಮ್ಮ ಚೇಂಜ್ ಕೊಡಪ್ಪ, ನೀನು ಮಹಾರಾಜ, ನಾನು ಹೋಗಿ ನಿನ್ನ ಹತ್ರ ಬಂದು ಇಸ್ಕೊತೀನಿ. ನಾವು ಕಸ್ಟಮರು, ನಾವು ಪ್ಯಾಸೆಂಜರು. ನಾವು ಒತ್ತಲಿಲ್ಲ ಅಂದರೆ ಅವ್ರಿಗೆ ಕೆಲಸನೇ ಇಲ್ಲ. ನಾವು ಒತ್ತಲಿಲ್ಲ ಅಂದರೆ ಅವ್ರಿಗೆ ಕೆಲಸವೇ ಇಲ್ಲ. ಪ್ಯಾಸೆಂಜರ್ಗೆ ಗಾಂಚಲಿ ತೋರಿಸೋದು. ಸೊ ಅವರಿಲ್ಲ ಅಂದರೆ ನಾವಿಲ್ಲ, ನನಗೆ ಅವರಿಲ್ಲ ಅಂತಂದರೆ ನಮಗೆ ಸರ್ವಿಸ್ ಕೊಡೋಕೆ ಆಟೋದವ್ರು ಅವರೇ, ಸ್ಕೂಟ್ರವ್ರವರೇ, ನಾವೇ ನಮ್ಮ ಸ್ವಂತ ಸ್ಕೂಟ್ರುಗಳಿದ್ದಾವೆ. ನಾನು ಕೈಯಲ್ಲಿ ಇಟ್ಕೊಂಡಿರೋದೆ ಹೆಲ್ಮೆಟ್ ಮೇಲೆ ಗೊಬ್ಬರ ಮೌಂಟ್ ಮಾಡ್ಕೊಂಡಿದ್ದೀನಿ. ಸೊ ಅವರಿಲ್ಲ ಅಂತ ಅಂದರೆ ನಾನು ಬೇರೆ ಇನ್ನೊಂದು ಟ್ಯಾಕ್ಸಿ ಸರ್ವಿಸ್ ತಗೋತೀನಿ ದುಡ್ಡಿತ್ತು ಅಂದರೆ. ಇಲ್ಲ ಅಂತ ನಡ್ಕೊಂಡು ಬರ್ತೀನಿ. ಅವನು ಪ್ಯಾಸೆಂಜರ್ ಇಲ್ಲ ಅಂತಂದ್ರೆ ಅವ್ನು ಕೆಲಸವೇ ಇಲ್ಲ ಬೆಂಗಳೂರಲ್ಲಿ, ಬೇರೆ ಕೆಲಸ ಏನಾದ್ರು ಹುಡುಕಬೇಕು. ಅವನು ನಮಗೆ ಗಂಜಲಿ ಮಾಡೋದು, ಅವನೇ ಪ್ರಭು ಇಲ್ಲಿ. ಅವನೇ ಪ್ರಭು ಆಗ್ಬಿಟ್ಟು ಅವನೇ ಆತಗೆ ಆ ಥರ ಗಂಜಲಿ ಮಾಡೋದು. ಜನಗಳ ಹತ್ರ ಏನು ಗೊತ್ತಿಲ್ಲ ಅಂತಂದರೆ ಏನಾರು ಒಂದು ಕಿರಿಕ್ ಮಾಡಿಬಿಟ್ಟು ಮಾತಾಡೋದೇನು, ವಾದ ಮಾಡಿಬಿಟ್ಟೇನು ಬೇಕಾದ್ರೆ ಅವಾಗಲೇ ಇಳಿಸ್ಬಿಡ್ತಾರೆ, ಏನು ಗೊತ್ತಿಲ್ಲ ಹೋದರೆ. ಅಲ್ಲಿಂದಾನೆ ಬಸ್ಸಿನ ಹೇಳಿ ದುಡ್ಡು ಇಸ್ಕೊಂಬಿಟ್ಟಿರ್ತಾರೆ, ಎಲ್ಲ ಮಾಡ್ಬಿಟ್ಟು ಇಸ್ಕೊಂಬಿಡೋದು. ಮರ್ತೋಗ್ಬಿಟ್ರೆ ದುಡ್ಡೂ ಯಾಮಾರಿಸ್ಬಿಡ್ತಾರೆ. ನಾನು ಯಾಮಾರೋದೆಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಎಷ್ಟೋ ಕಡೆ. ನನಗೆ ಮರೆತುಬಿಟ್ಟು ಇಳಿದ್ಬಿಟ್ಟು 100 200 ಈ ಕೊಟ್ಟಾಗಲ್ಲ ಬರೆದ್ಬಿಟ್ಟು ಕೊಟ್ಟಿರ್ತೀನಿ ಅಂತ ಮರ್ತೋಗ್ಬಿಟ್ಟು ಹೇಳಿಬಿಟ್ಟಿರ್ತೀನಿ. ಆ ಬಸ್ ಹುಡುಕೊಂಡೇ ಹೋಗಿಲ್ಲ ಎಷ್ಟೋ ಕಡೆ. ಸೊ ಈ ಥರ ಇವರೆಲ್ಲ ಈ ಥರ ಮಾಡ್ಕೊಂಡಿರೋದಕ್ಕೆ ಬೆಂಗಳೂರಲ್ಲಿ ಕಂಡಕ್ಟರ್ಗಳೆಲ್ಲ ಎಷ್ಟೋ ಜನ ಒಳ್ಳೆಯವ್ರವ್ರೆ, ಕರೆದ್ಬಿಟ್ಟು ಕೊಡೋರವ್ರೆ, ಬಂದ್ಬಿಟ್ಟು ಕೊಡೋರವ್ರೆ, ಡಿಸೆಂಟ್ಸಿ ಮೇಂಟೈನ್ ಮಾಡೋರವ್ರೆ. ಇವ್ರು ಏನೋ ಒಂದು ಯಾವುದೋ ಒಂದು ಕಡೆ ದುರಾಂಕಾರ ಇವ್ರಿಗೂ. ಅಕಸ್ಮಾತ್ ಕ್ಯಾಮ್ರಾ ಏನಾದ್ರು ಇರಲಿಲ್ಲ ಅಂದರೆ ನಾನು ಹೊಡೆದೆ ಅಂತಲೂ ಪೋಟ್ರೆ ಮಾಡ್ಬಿಡೋರವ್ರೆ. ಸೊ ಬಂತು ನೋಡ್ರಿ, ಇದು ಸಾಯಿ ಹೀರೋ. ಬನ್ನಿ, ನನ್ನ ಗಾಡಿ ರೆಡಿ ಮಾಡಿ ಇಟ್ಟವ್ರಂತೆ. ಸೊ ಮೇಲ್ಗಡೆ ಇಟ್ಟವ್ರು ಕೆಳಗಡೆ ಇಟ್ಟವ್ರು ಗೊತ್ತಿಲ್ಲ. ಸೊ ಬಂದಿದ್ದೀನಿ ಬನ್ನಿರಿ, ಹೊರಗಡೆ ಹೋಗೋಣ. ಸಾಯಿ ಹೀರೋಗೆ ಸೊ ನನ್ನ ಗಾಡಿ ಇಲ್ಲೇ ಇದೆ ನೋಡ್ರಿ. ಸೊ ಇದೇ ನನ್ನ ಗಾಡಿ. ಸೊ ರೀಸೆಂಟಾಗೆ ಇದಕ್ಕೆ ಸ್ಟಿಕ್ಕರಿಂಗ್ ಎಲ್ಲ ಮಾಡಿಸಿದ್ದೆ. ಸೊ ಇದೆಲ್ಲ ಇಂಜಿನ್ ಎಲ್ಲ ಚೆಕ್ ಮಾಡಿದ್ದೀನಿ, ಬಿಚ್ಚಿ ಎಲ್ಲ ಅಂತ ಹೇಳವ್ರೆ. ಸೊ ನೋಡೋಣ ಇವಾಗ. ನೋಡ್ರಿ ಮಡ್ಡು ಪಟ್ಟಿ ಇದೆಲ್ಲ. ಸೊ ಬಂದಿದ್ದೀನಿ ಇವಾಗ, ಒಂದು ಟೆಸ್ಟ್ ಡ್ರೈವ್ ಮಾಡ್ಕೊಬರೋಣ ಹೋಗ್ಬಿಟ್ಟು. ಇವಾಗ ಟೆಸ್ಟ್ ಡ್ರೈವ್ ಮಾಡೋಕ್ಕೋಸ್ಕರ ಅಂತಲೇ ಬಂದಿದ್ದೀವಿ. ಮೇಲ್ಗಡೆ ಹಾಕ್ತೀರಾ? ನೋಡ್ರಾ ಹೋಗೋಣ.
ಇದು ಸೇಮ್ ಇದೇ ಥರ ನನಗೆ ತುಮಕೂರಿಂದ ಬರ್ಬೇಕಾದ್ರೆ ಇದೇ ಥರ ಇತ್ತು. ನಮ್ಮಲ್ಲಿ ನೋಡಿ ನಮ್ಮ ಹತ್ತು ಕೊಟ್ಟಿರ್ತೀವಲ್ಲ ನೋಡಿ ಹಾಂ ವ್ಯಾಲಿಡಿಟಿ ಇರುತ್ತೆ. ಓಕೆನಾ 15 ಡೇಸ್ ಒಳಗೆ ಏನಾದರೂ ರಿಟರ್ನ್ ಏನಾದರೂ ಆದರೆ ನೀವು ಇಟ್ಕೊಂಡ್ಬಂದು ಓಕೆನಾ, ಅದು ನಮ್ಗೆ ಗ್ಯಾರಂಟಿ ಕೊಡ್ತೀವಿ. ಹಾಕಿದ್ರೆ ಪಾತ್ರ ನಮ್ಮಲ್ಲಿ ಫಾಲ್ಟ್ ಇದ್ದರೆ ನಾವೇನಿದೆ ರಿಟರ್ನ್ ಕೊಡ್ತೀವಿ. ಒಂದೇ ಅಂತಲ್ಲ, ಏನೇ ಹಾಕಿದ್ರು ನಾವು ರಿಟರ್ನ್ ಕೊಡ್ತೀವಿ. ನಾವು ಸ್ವಲ್ಪ ಹಿಂದೆ ತುಂಬಿಲ್ಲ ಇಲ್ಲಿ ಮುಂದೆ ಹಾಕ್ಲಾ, ಇಲ್ಲ ಹಾಕ್ಲಾ, ಅಲ್ಲ ಹಾಕ್ಲಾ? ಆನ್ ಮಾಡಿ ಒಂಚೂರು. ಓಕೆನಾ. 157 ಕಿಲೋಮೀಟ್ರ್ ರೋಡ್ ಇದೆ. ನೀವು ಚೆಕ್ ಮಾಡಬೇಕು ಯಾವ್ಯಾವ ಮಾಡಿದ್ರಾ? ಹ್ಞೂ ಟೆಸ್ಟ್ ಡ್ರೈವ್ ಕಳಿಸಿದ್ನಲ್ಲ ನಾನೇ. ಗಾಡಿ ರೆಡಿ ಮಾಡಿಸ್ಮೇಲೆ ಟೆಸ್ಟ್ ಡ್ರೈವ್ ಕಳಿಸ್ಬಿಟ್ಟು ಆಮೇಲೆ ನಿಮ್ಗೆ ಇವಾಗ ಟೆಸ್ಟ್ ಡ್ರೈವ್ ಕೊಟ್ಟು ಎಷ್ಟು ಕಿಲೋಮೀಟ್ರ್ ಹೋಗಿದೆ? ಎಷ್ಟು ಇದೆ? ಕಿಲೋಮೀಟ್ರ್ ಎಷ್ಟು ಅಂತ ಇದನ್ನು ನೋಡ್ಬೇಕಾಗುತ್ತೆ ಲಾಸ್ಟ್ ಹೌದಾ? ಸೊ ಆನ್ ಮಾಡಿ ಇನ್ನೊಂದ್ಸಲಿ. ಇವಾಗ ಯಾವ ಮೋಡ್ ಸೆಟ್ ಮಾಡಿದ್ದೀರಾ? ಯಾವ ಮೂರು ಇದ್ರಲ್ಲಿ ಮೋಡ್ ಏನು ಯಾವ- ಸೆಟ್ ಮಾಡಿಲ್ಲ ನಾವು. ಯಾವುದು ಮೋಡ್ ಸೆಟ್ ಸೆಟ್ ಮಾಡಿಲ್ಲ. ನೀವು ಹೆಂಗೆ ಸಾಫ್ಟ್ವೇರೆಲ್ಲ ಯಾವುದು ಇದೆ? ಹಾಂ ನೀವು ಎಷ್ಟಿದೆ ಅಷ್ಟೇ ಇಟ್ಟಿರಲ್ಲ. ಅಲ್ಲ ನಾನು ಎಷ್ಟು ಇಟ್ಟಿದೆ ಅಲ್ಲ, ಇದನ್ನೆಲ್ಲ ಎಷ್ಟು ಸೆಟ್ ಮಾಡಿದ್ದಾರೆ ಇವಾಗ ಸೆಟ್ಟಿಂಗು ನಾರ್ಮಲ್ ಸೆಟ್ಟಿಂಗ್ ಇದೆ ನಿಮಗೆ. ನಾರ್ಮಲ್ ಇದೆಯೇ? ಯಾವುದಾದ್ರು ಎರಡೆರಡು ಸ್ವಲ್ಪ ಸೆಟ್ಟಿಂಗ್ ಬರುತ್ತೆ. ಹಾಂ ಸರ್, 3 ಥರ ಬರುತ್ತೆ ನಿಮಗೆ. ಓಕೆನಾ, 3 ಥರ ಸೆಟ್ಟಿಂಗ್ ಬರುತ್ತೆ ನಿಮಗೆ. ಹೋಗ್ಬೇಕಾದ್ರೆ ನಿಮಗೆ ಗಾಡಿ ಫೀಲ್ ಆಗುತ್ತೆ, ಹಾಂ ಇಂಬ್ಯಾಲೆನ್ಸ್ ಆಗುತ್ತೆ. ಅವಾಗ ನಿಮ್ಗೆ ಎಷ್ಟು ಬೇಕೋ ಆ ಸೆಟ್ಟಿಂಗ್ ಮಾಡಿಸ್ಬೇಕು ನಿಮಗೆ. ಅಲ್ಲ ಇವಾಗ ಯಾವ ಸೆಟ್ಟಿಂಗ್ ಇದೆ ಇದು? ಸರ್ ಇವಾಗ ನಾರ್ಮಲ್ ಸೆಟ್ಟಿಂಗ್ ಇಟ್ಟಿರೋದು ನಿಮಗೆ. ಹಾಂ ನಿಮ್ಗೆ ಬೇಕಂದರೆ ನೀವು ಯಾವುದೇ ತಿರುಗಿಸೋಣ, ಫಾರ್ ಎಕ್ಸಾಂಪಲ್ ಇದೇ ತಿರುಗಿಸಿದ್ರೆ ಅಂತ ಅಂದ್ಕೊಳ್ಳಿ, 3 ಟೈಮ್ ತಿರುಗಿಸ್ಬೇಕು. ಇದೇ ತಿರುಗಿಸಿದ್ರು 3 ಟೈಮ್ ತಿರುಗಿಸ್ಬೇಕು. ಓಕೆನಾ. ಓಕೆ ಸ್ನೇಹಿತರೆ, ಇವಾಗ ಗಾಡಿಯಲ್ಲಿ ರೆಡಿ ಆಗೈತೆ. ಒಂದು ಕ್ಲಚ್ ಅಸೆಂಬ್ಲಿನ ತೆಗೆದ್ಬಿಟ್ಟು ಈಚೆಗೆ ಇಟ್ಟವ್ರೆ. ಕ್ಲಚ್ ಪ್ಲೇಟ್ ಎಲ್ಲ ಬರ್ನಾಗಿ ಹೋಗೈತೆ, ಸುಟ್ಟೋಗೈತೆ, ಎಲ್ಲ ಇದಾಗೈತೆ ಅಂದ್ಬಿಟ್ಟು. ಸೊ ಒಂದು ಸ್ವಲ್ಪ ಲೈಟಾಗಿ ಎಲ್ಲದ್ರ ಮೇಲೆ ಒಂದು ಸ್ವಲ್ಪ ಡಿಗ್ಡಿಗೆ ಆದಂಗೆ ಐತೆ. ಸೊ ಅವ್ರು ನನಗೆ ಕೊಟ್ಟವ್ರೆ ಇದನ್ನು. ಸೊ ನೋಡೋಣ, ನಾನು ತುಮಕೂರಲ್ಲಿ ತೊಗೊಂಬರ್ಬೇಕಾದ್ರೆ ಏನು ಹೇಳಿದ್ರು, ಸೊ ಇದೇ ಥರ ಹೇಳಿದರು. ಬಟ್ ಅದು ಕ್ಲಚ್ ಪ್ಲೇಟು ಏನು ಹೋಗಿಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ಕಳಿಸಿದ್ರು. ಇವಾಗ ನೋಡ್ತೀನಿ. ಸೊ ಇಲ್ಲಿ ಓಡಿಸಿದ್ಮೇಲೆ ಗೊತ್ತಾಗುತ್ತೆ, ಒಂದೇ ಒಂದು ದಿನದಲ್ಲಿ ಗೊತ್ತಾಗ್ಬಿಡುತ್ತೆ ಕ್ಲಚ್ ಪ್ಲೇಟ್ ಪ್ರಾಬ್ಲಮ್ಮ ಇಲ್ಲ ಗಾಡಿ ಇಂಜಿನಲ್ಲೇ ಪ್ರಾಬ್ಲಮ್ ಅಂತ. ಸೊ ನೋಡಿರಿ, ಗಾಡಿ ಪೂರ ರೆಡಿ ಮಾಡವ್ರೆ. ಸೊ ನೋಡಿರಿ, ಇದು ಲೆವೆಲ್ ಲೋ ಐತೆ. ಇದನ್ನ ಹಾಕಿ ಅಂತ 2ನೇ ಸಲ 3ನೇ ಸಲ ಹೇಳ್ತಾ ಇದ್ದೀನಿ, ಮತ್ತೆ ಆಗ್ತಾಯಿಲ್ಲ. ಸೊ ಇವಾಗ ಫಿಲ್ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳೋರೆ, ಮಾಡ್ತಾರೆ ಅನಿಸುತ್ತೆ, ನೋಡ್ತೀನಿ. ಸೊ ನೋಡ್ತಾ ಇರ್ಬೋದು, ಕ್ಲಚ್ ಪ್ಲೇಟ್ ಪೂರ 2,000 ಚಿಲ್ಲರೆ ಇದೆ. ಸೊ ಟೋಟಲಿ ಒಂದು ಇಂಜಿನ್ ಆಯಿಲ್ ಸಿಂಥೆಟಿಕ್ ಹೀರೋಗೆ ಹಾಕ್ಸ್ಬೇಕಂತೆ. ಕ್ಯಾಸ್ಟ್ರಾಲ್ ಹಾಕ್ಸ್ಕೊಂಡಿದ್ದೆ ಎಮರ್ಜೆನ್ಸಿಗೆ ಅಂದ್ಬಿಟ್ಟು. ಸೊ ರೋಡಲ್ಲಿ ಕ್ಯಾಸ್ಟ್ರಾಲ್ ಹಾಕ್ಸ್ಕೊಂಡಿದ್ದೆ. ಹುಬ್ಳಿಯಲ್ಲಿ ಇಲ್ಲಿಂದ ಹೋಗ್ಬೇಕಾದ್ರೆ ನನಗೆ ಪ್ರಾಬ್ಲಮ್ ಆಗಿತ್ತು. ಅಲ್ಲಿ ಕ್ಲಚ್ ಪ್ಲೇಟ್ ಚೇಂಜ್ ಮಾಡಿಸಿ ಹೊಸ ಕ್ಲಚ್ ಪ್ಲೇಟ್ ಹಾಕ್ಸಿ ಕ್ಯಾಸ್ಟ್ರಾಲ್ ಹಾಕ್ಸ್ಕೊಂಡಿದ್ದೆ. ಕ್ಯಾಸ್ಟ್ರಾಲು ಇದು ಇರೋದು ಸಿಕ್ಕಿಲ್ಲ ಅಂದ್ಬಿಟ್ಟು ಕ್ಯಾಸ್ಟ್ರಾಲ್ ತಂದು ಹಾಕಿದ್ರು. ಅದು ಕೂಡ 1000 ಸಮಥಿಂಗ್ ಇದೆ. ಅದು ಇದಕ್ಕೆ ಹೀರೋ ಗಾಡಿಗಳಿಗೆ ಹಾಕೋ ಅಂಥದ್ದು ಅಂದ್ಬಿಟ್ಟು ತಂದು ಹಾಕಿದ್ದ ಅವನು ಮೆಕ್ಯಾನಿಕ್ಕು. ಸೊ ಅದು ಇವ್ರು ಹಾಕೋಂಗಿಲ್ಲ, ಬೇರೆದು ಹಾಕಬೇಕು ಆ ಥರ ಏನೋ ಹೇಳ್ತವ್ರೆ. ಸೊ ಗೊತ್ತಿಲ್ಲ, ಇವ್ರದ್ದೇ ಹಾಕಬೇಕು ಅಂತೆ. ಸೊ ಇನ್ ಕೇಸ್ ರೋಡಲ್ಲಿ ಸಿಗಲಿಲ್ಲ ಅಂದರೆ ನಾವು ಯಾವ್ದು ಹಾಕೋದಂತ ಗೊತ್ತಿಲ್ಲ. ಸೊ ಅದನ್ನು ಬಿಡೋಣ. ಸೊ ಇವಾಗ ಆಯಿಲು ಹಾಕ್ಸಿದ್ದೀನಿ ಇರೋದು. ಸೊ ಇದಾದಮೇಲೆ ರನ್ ಮಾಡ್ತೀನಿ ಗಾಡಿನ, ನೋಡೋಣ ಯಾವ ಥರ ಗಾಡಿ ಓಡುತ್ತೆ ಅಂತ, ಸ್ಮೂತಾಗಿ ಓಡುತ್ತೋ ಇಲ್ವ ಅಂತ. ಇಲ್ಲೊಂದು ಚಿಕ್ಕ ಈ ಸರ್ವಿಸ್ ರೋಡಲ್ಲಿ ಚಿಕ್ಕದೊಂದು ಟೆಸ್ಟ್ ಡ್ರೈವ್ ಹೋಗಿ ಬಂದಿದ್ದೀನಿ. ಸೊ ದೊಡ್ಡ ಲಾಂಗ್ ಡ್ರೈವ್ ಹೋಗಿ ಬಂದರೆ ಗೊತ್ತಾಗುತ್ತೆ. ಇವತ್ತು ನಾಳೆ ಒಳಗಡೆ ಇಲ್ಲೇ ಬೆಂಗಳೂರು ಒಳಗಡೆ ಓಡಿಸ್ತೀನಲ್ಲ, ಗೊತ್ತಾಗ್ಬಿಡುತ್ತೆ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತಂದರೆ. ಅದಾದಮೇಲೆ ರೈಡ್ ಮಧ್ಯದಲ್ಲಿ ಏನಾದ್ರು ತೊಂದರೆ ಬಂತು ಅಂತಂದರೆ ಅದನ್ನು ಪ್ರತಿಯೊಂದು ಅಪ್ಡೇಟ್ ಮಾಡಿಬಿಟ್ಟು ಇವ್ರಿಗೆ ತಂದುಕೊಡ್ತೀನಿ. 15 ದಿನ ಟೈಮ್ ಹೇಳೋರು. 15 ದಿನದೊಳಗಡೆ ಏನೇ ಪ್ರಾಬ್ಲಮ್ ಅಂತಂದು ರೀಸರ್ವಿಸ್ ಮಾಡ್ಕೊಂಡು ಕೊಡ್ತಾರಂತೆ. ಓಕೆ ಸ್ನೇಹಿತರೆ, ಇವಾಗ ಇದು ರೀಫಿಲ್ ಮಾಡಿಸಿದ್ದೀನಿ. ಈ ಬ್ರೇಕ್ ಇದು ಆಯಿಲ್ ಎಲ್ಲ ರೀಫಿಲ್ ಮಾಡಿಸಿದ್ದೀವಿ. ಸೊ ನೋಡ್ತಾ ಇರ್ಬೋದು, ಇದು ಅದಾದಮೇಲೆ ಇವರು ಹೇಳಿರೋ ಸರ್ವಿಸ್ ಎಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ಕೊಡ್ತಾವ್ರೆ. ಮೊನ್ನೆ ತುಮಕೂರಲ್ಲಿ ಹೆಂಗೆ ಕೊಟ್ಟ ಹುಡುಗ ಅದೇ ಥರ ಕೊಡ್ತಾವ್ರೆ. ಸೊ ತೊಗೊಂಡು ನೋಡೋಣ. ಸೊ ಇಲ್ಲೊಬ್ಬರು ನನಗೆ ಪರಿಚಯದ ಹುಡುಗ ಇದ್ದಾರೆ. ನನ್ನ ಗಾಡಿನ ಸ್ಟಾರ್ಟಿಂಗ್ ಬಂದಾಗ ತುಮಕೂರಿನ ತೊಗೊಂಬಂದಿದ್ದೆ ಗಾಡಿನ. ಅವಾಗ ಇಳಿಸ್ಕೊಂಡು ಕೊಟ್ಟಿದ್ರು ಒಂದು ಪರಿಚಯದ. ಅವಾಗಿಂದ ಜಗದೀಶ್ ಅಂತ ಒಂದು ಹುಡುಗ, ಇವ್ರ ಹೆಸರು ಸತೀಶ್ ಅಂತ ಹುಡುಗ. ಸೊ ಆ ಹುಡುಗ ಇವಾಗ ನನಗೆ ಇವಾಗ ಏನಿಲ್ಲ ಪ್ರಾಬ್ಲಮ್ ಅಂದರೆ ಮತ್ತೆ ತೊಗೊಂಬನ್ನಿ ಅಂತ ಹೇಳ್ತಾ ಇದ್ದಾರೆ. ಸೊ ತೊಗೊಂಡು ಬನ್ನಿ, ಒಂದು ಇಲ್ಲಿಂದ ತೊಗೊಂಡು ಒಂದು 2-3 ರೌಂಡ್ ಹೋದ್ಮೇಲೆ ಗೊತ್ತಾಗೋದು ಗಾಡಿ ಕಂಡೀಷನ್ ಇವರು ಪಕ್ಕ ಮಾಡೋರ ಇಲ್ಲ ಇಂಜಿನಲ್ಲಿ ಏನಾದ್ರು ಪ್ರಾಬ್ಲಮ್ ಮುಂದೆ ಫಾಲ್ಟ್ ಇತ್ತು ಅಂದರೆ ಮತ್ತೆ ತಂದು ಕೊಡ್ತೀನಿ. ಸೊ ಇವಾಗ ಗಾಡಿನ ಬಿಲ್ ಮಾಡಿಸ್ಕೊಂಡು ತಗೊಂಡು ಹೋಗ್ತಾ ಇದ್ದೀನಪ್ಪ. ಓಕೆ ಸ್ನೇಹಿತರೆ, ಬಿಲ್ಲೆಲ್ಲ ನಾನು ನಿಮಗೆ ಹಾಕ್ತೀನಿ, ತೋರಿಸ್ತೀನಿ. ಸೊ ನೋಡಿ, ಸಾಯಿ ಮೋಟರ್ಸ್ದು ಬಿಲ್ ನೋಡಿ. ಇಲ್ಲಿ ನೋಡಿರಿ,
ಫಸ್ಟು ಹೀರೋ ಎಕ್ಸಾಟಿಕ್ ಅಂದ್ಬಿಟ್ಟು ಅದು ಆಯಿಲ್ ಬರುತ್ತೆ, ಇಂಜಿನ್ ಆಯಿಲು 1200 ml ಬರುತ್ತದು. ಅದಕ್ಕೆ 1300 ರೂಪಾಯಿ ಅಂದ್ಕೊಳ್ಳಿ, 1293 ರೂಪಾಯಿ ಸಮಥಿಂಗ್ ಐತೆ. ಚೈನ್ ಕ್ಲೀನರ್ ಮತ್ತು ಚೈನ್ ಲೂಬ್ಗೆ ಸಪ್ರೇಟಾಗಿ 194, 275 ರೂಪಾಯಿ ಈ ಥರ ಬಿಲ್ ಮಾಡಿದ್ದಾರೆ. ಸೊ ಅದಾದಮೇಲೆ ಅದ್ರದ್ದು ಏನು ಕ್ಲಚ್ ಅಸೆಂಬ್ಲಿದು ಬರ್ತಾವೆ ಪಾರ್ಟ್ಸು, ಅವೆಲ್ಲ ಇವಕ್ಕೆ 1483, 730 ಈ ಥರ ಮಾಡಿ ಟೋಟಲಿ 3669 ರೂಪಾಯಿ ಸ್ಪೇರ್ ಪಾರ್ಟ್ಸ್ ಏನು ಹಾಕ್ಸಿರಿ ಒಳಗಡೆ ಪ್ರಾಬ್ಲಮ್ ಇರೋದೇನಿದೆ ಅದು, ಮತ್ತು ಚೈನ್ ಲೂಬು ಮತ್ತು ಆಯಿಲ್ ಇವೆಲ್ಲ ಸೇರಿ 3669 ರೂಪಾಯಿ, 669, 70 ರೂಪಾಯಿ ಅಂದ್ಕೊಳ್ಳಿ, ಇಷ್ಟಾಗಿದೆ. ಸೊ ಅದಾದಮೇಲೆ ಡಿಸ್ಕ್ ಕ್ಲಚ್ ಅಂದ್ಬಿಟ್ಟು ಲೇಬರ್ ಚಾರ್ಜ್ ಕೂಡ ಚಾರ್ಜ್ ಮಾಡೋರು. ಇದು ಫ್ರೀ ಸರ್ವಿಸು, ಬಟ್ ಅದ್ರ ಫ್ರೀ ಸರ್ವಿಸಲ್ಲಿ ಇವರು ಲೇಬರ್ ಚಾರ್ಜ್ ಕೂಡ ಇನ್ಕ್ಲೂಡ್ ಮಾಡ್ತಾವ್ರೆ. ಅದು ನನಗೂ ಗೊತ್ತಿಲ್ಲ ಏನಕ್ಕೆ ಮಾಡವ್ರೆ ಅಂತ, ಬಟ್ ಅದ್ರ ನಾನು ಕೇಳಿದ್ರೆ ಸರ್ ಲೇಬರ್ ಚಾರ್ಜ್ ಇನ್ಕ್ಲೂಡ್ ಇದೆ ಸರ್ ಅಂತ ಕೇಳ್ತಾವ್ರೆ. ಫ್ರೀ ಸರ್ವಿಸಲ್ಲಿ ಲೇಬರ್ ಚಾರ್ಜ್ ಅಂದ್ಬಿಟ್ಟು ಡಿಸ್ಕ್ ಕ್ಲಚ್ ಫ್ರಿಕ್ಷನ್ ಅಂದ್ಬಿಟ್ಟು 233 ರೂಪಾಯಿ ಆ್ಯಡ್ ಮಾಡವ್ರೆ. ಅದಕ್ಕೂ GST ಕೂಡ ಆ್ಯಡ್ ಮಾಡ್ತಾರೆ. ಸೊ ನೋಡ್ತಾ ಇರ್ಬೋದು. ಸೊ ಇದೆಲ್ಲ ಸೇರಿ ಅದಾದಮೇಲೆ ನೋಡಿ GST ಯಾವ ಥರ ಆ್ಯಡ್ ಮಾಡ್ತಾರೆ ಅಂದರೆ ಒಂದೊಂದು ಪಾರ್ಟಿಗೆ 9%, ಇನ್ನೊಂದು ಪಾರ್ಟಿಗೆ 14%, ಈ ಥರ ಟೋಟಲಿ 4000 ರೂಪಾಯಿ ಹತ್ತತ್ರ ನೋಡಿರಿ, 3944 ರೂಪಾಯಿ GST ಬಿಲ್ ಮಾಡವ್ರೆ. ಸಾಯಿ ಹೀರೋ ಇಲ್ಲಿ ನೋಡ್ತಾ ಇರ್ಬೋದು ಅಡ್ರೆಸ್ಸು. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಬಿಲ್ ಕಾಪಿ, ನನ್ನ ಗಾಡಿ ಇದು ಸರ್ವಿಸ್ ಆಗಿರೋದು. ಸೊ ಗಾಡಿ ಎಲ್ಲ ಫುಲ್ಲು ಸರ್ವಿಸ್ ಆಗಿ ಫುಲ್ಲು ಇವಾಗ ಹೇಳಿದ್ದಾರೆ. ನೆಕ್ಸ್ಟ್ ಏನಾದ್ರು ಪ್ರಾಬ್ಲಮ್ ಬಂದರೆ ಇವರೇ ರೆಡಿ ಮಾಡಿಕೊಡ್ತೀನಿ ನಾನು. ಇಂಜಿನಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಡಿಸ್ಕ್ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಬರ್ತಾಯಿಲ್ಲ. ಸೊ ಕ್ಲಚ್ ಪ್ಲೇಟ್ಗೆ ಪ್ರಾಬ್ಲಮ್ ಆಗಿ ಚೇಂಜ್ ಮಾಡಿಸ್ಕೊಟ್ಟಿದ್ದಾರೆ. ಸೊ ಇವಾಗ ಇಲ್ಲಿಂದ ತೊಗೊಂಡು ಹೋಗ್ತಾ ಇರೋದು ಗಾಡಿ ಸೈನ್ ಹಾಕ್ಬಿಟ್ಟು. ಸೊ ನಮಗೆಲ್ಲ ಏನಾ ಸೊ ಗೇಟ್ ಪಾಸ್ ಗಾಡಿ ತೊಗೊಂಡು ಗಾಡಿ ಮೇಲೆ ಹಾಕ್ಸ್ಕೊಂಡಿದ್ದೀನಿ. ಹೋಗೋಣ ಬನ್ನಿ. ಇವಾಗ ಇಲ್ಲಿಂದ ಹೋಗ್ತಾ ರೈಡ್ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇರುತ್ತೆ ಅಂತ ಚೆಕ್ ಮಾಡ್ತೀನಿ. ಸೊ ಅಲ್ರಾಯ್ತು ಸ್ನೇಹಿತರೆ, ಗಾಡಿನ ಇವಾಗ ಎತ್ಕೊಂಡು ಹೋಗ್ತಾರೆ. ಏನಾಗಿದೆ ಯಾವ ಕಡೆ ಹೋಗೋದು, ಲೆಫ್ಟಿಗೆ ಹೋಗೋದು, ರೈಟಿಗೆ ಹೋಗೋದು ಗೊತ್ತಾಯ್ತು ನಮಗೆ. ನನ್ನ ಲೆಫ್ಟಿಂದ ನಮಗೆ ಬಂದಿಲ್ಲ. ಬರ್ತದೆ 6173 ಕಿಲೋಮೀಟರ್ ಐತೆ. ಇವಾಗ ನಾನು 6186 ಕಿಲೋಮೀಟರ್